ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಾಧೆ ಪಬ್ಲಿಕ್ ಹೇಳಿ ತಿರುಗಿ ಈ ಕಡೆ. ವೆಲ್ಕಮ್ ಟು ಬ್ಯಾಕ್ ರಾಧೆ ಪಬ್ಲಿಕ್. ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಟು ರಾಧೆ ಪಬ್ಲಿಕ್. ಹಾ, ಹಾಯ್, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತು ಮತ್ತೆ ನಮ್ಮ ಮಗಳು ಬೆಂಗಳೂರಿಂದ ಬಂದಿದ್ದಾಳೆ. ಉಡಾಳ್ ಮೆಂಬರ್ ಶೂಟಿಂಗಿಗೆ ಬಂದಿದ್ದಾಳೆ. ಜಗದೀಶ್ ಮುಖಿ ಸರ್ ಕರೆದಿದ್ದಾರಂತೆ. ಮತ್ತೆ ನಮ್ಮ ಮನೆಯಲ್ಲಿ ಲಾಗ್ ಮಾಡ್ತಾ ಇದ್ದಾಳೆ. ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ? ಹೌ ಆರ್ ಯು? ಆಯ್ತು ಇವತ್ತಿನ ನ್ಯೂಸ್. ಎಸ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಾಧೆ ಪಬ್ಲಿಕ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಶೂಟಿಂಗ್ ಇರೋದಕ್ಕೆ ನಾವು ಹುಬ್ಳಿಗೆ ಬಂದೀನಿ. ಟೈಮ್ ಆಗೈತೆ, ಆ್ಯಕ್ಚುಲಿ ನಂಗೆ ಗೊತ್ತಾಗೈತೆ ಟೈಮ್ ಆಗೈತೆ, ಭಾಳ ಟೈಮ್ ಹೊಂಟದ ಅಂತ ಹೇಳಿ ಲೇಟ್ ಆಗ್ಲಿರ್ತದ. ನಾ ಹೋಗ್ಬೇಕಾಗಿತ್ತು ಇಷ್ಟೊತ್ತಿಗೆ, ಆಲ್ರೆಡಿ ಶೂಟಿಂಗ್ ಸೆಟ್ ಒಳಗೆ ಇರಬೇಕಾಗಿತ್ತು. ಸ್ಟಿಲ್ ಐ ಆಮ್ ಇನ್ ಮೈ ಹೋಮ್. ಇಂಡಿಯನ್ ಟೈಮ್ ಗೊತ್ತಲ್ಲ, ಇಂಡಿಯನ್ 9 ಅಂದರೆ 10ವರೆಗೆ ಹೋಗ್ತಾರೆ ಅಷ್ಟೇ. ಅದೇ ನನ್ನ ಮಗಳು. ಬೆಂಗಳೂರಲ್ಲಿದ್ದರೆ ಅಮ್ಮ ನಾನು ತುಂಬ ಕರೆಕ್ಟ್ ಟೈಮ್ ಹೋಗ್ತೀನಿ ಅಂತ, ಹುಬ್ಳಿಗೆ ಬಂದರೆ ಮತ್ತು ನನ್ನ ಹತ್ರ ಬೇಯಿಸ್ಕೊಳ್ಳೋದೇ ಕೆಲಸ ಮಾಡ್ತಾರೆ. ಆ್ಯಕ್ಚುಲಿ ಬೆಂಗಳೂರದೊಳಗೆ ಸೆಟ್ ಒಳಗೆ ಫಸ್ಟಿಗೆ ನಾನೇ ಬಂದಿರ್ತೀನಿ. ಫಸ್ಟ್ ಆರ್ಟಿಸ್ಟ್ ಯಾವತ್ತಿದ್ರು ನಾನೇ ಇರ್ತೀನಿ. ಬಟ್ ಅದೇ ಅಲ್ಲಿ ಯಾರು ಟಿಫಿನ್ ಮಾಡ್ಕೊಡೋರು ಇರಂಗಿಲ್ಲ, ಯಾರು ಇದು ಮಾಡೋರು ಇರಂಗಿಲ್ಲ. ಇಲ್ಲಾಂದ್ರೆ ಅಮ್ಮ ಚಹಾ ಮಾಡ್ತಾಳೆ, ಟಿಫಿನ್ ಮಾಡಿದ್ರೆ ಅದಕ್ಕೆ ಎಲ್ಲ ತಿಂದು ಉಣ್ಕೊಂಡು ಹೋಗೋದ್ರಾಗೆ ಲೇಟ್ ಆಗ್ತದೆ. ಸೊ ಹಂಗಾಗಿ ಎಲ್ಲ ಲೇಟ್ ಆಗ್ತದೆ. ಆರಾಮ್ಸೆ ಹೋಗೋಣ ಅಂತ ಹೇಳಿ. ಇಲ್ಲ ಬ್ಲಾಗ್ನ ನಮ್ಮ ಸರ್ ನೋಡ್ತಾರೆ, ಡೈರೆಕ್ಟರ್ ತಪ್ಪಿಕೋತಾರ. ಸೊ ಆರಾಮ್ಸೆ ಏನು ಹೋಗೋದಿಲ್ರಿ, ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗೋದಿರ್ತದೆ ಅಷ್ಟೇ. ಸೊ ಹಂಗಾಗಿ ವೇಟ್ ಮಾಡತ್ತೀನಿ. ನಮ್ಮ ಮಮ್ಮಿ ನಾಷ್ಟ ಮಾಡ್ಕೊಟ್ಟ ಮೇಲೆ ಟೊಮೆಟೊ ರೈಸ್ ಟೊಮೆಟೊ ರೈಸ್ ತಿನ್ನಕ್ಕೆ ಅಲ್ಲಿಂದ ಇಲ್ಲಿ ಬರ್ಬೇಕೇನಾ? ಇದ ಅವಲಕ್ಕಿನ ನಾ ಮಾಡ್ಕೊಂಡು ತಿಂತೀನಿ. ವಾರದಾಗ 3 ದಿವಸ ಅವಲಕ್ಕಿ, 4 ದಿವಸ ಅವಲಕ್ಕಿ ತಿಂತೀನಿ. ಅಮ್ಮ ಮಾಡ್ತಾಳೆ ಅಂದ್ರೆ ಮಗಳು ಅದನ್ನ ಮಾಡ್ತಾಳ, ಅವಲಕ್ಕಿ ಟೊಮೆಟೊ ಬಾತ್ ಅಮ್ಮನ ಕಲ್ಸಿರ್ತಾರಲ್ಲ. ಭಾಳ ಶಾಣೆ ಐತಿ. ಪಪ್ಪ ಗುಡ್ ಮಾರ್ನಿಂಗ್ ಹೇಳ. ಮಾರ್ನಿಂಗ್. ನಿನ್ ಫ್ರೆಂಡ್ಸ್ ಏನಂದ್ರು ಬ್ಲಾಗ್ ನೋಡಿ? ನೋಡೋ ನಿನ್ ಫ್ರೆಂಡ್ಸಿಗೆ ಹೇಳಿ. ವೆರಿ ಗುಡ್ ಅಂತ. ವೆರಿ ಗುಡ್ ಗೈಸ್. ಏನ್ ಹೇಳ್ಬೇಕು ನಿಮ್ಗ, ನಂದು ಹೆಂಗದ ಅಂತಂದ್ರೆ ಇವತ್ತು ಮೂಡ್ 50-50 ಅದ. ನಿದ್ದಿ ಮಾಡೇ ನಾ ಬಸ್ ಒಳಗ, ಆದ್ರೂ ನಂಗೆ ನಿದ್ದಿ ಬರ್ಲಿಕತ್ತದ. ಶೂಟಿಂಗ್ ಅದ ಅಂತ ಹೇಳಿ ಬೆಂಗಳೂರಿನಿಂದ ಹುಬ್ಳಿಗೆ ಬಂದಿನಿ. ಶೂಟಿಂಗ್ ಹೋಗ್ಬೇಕಂತ ಮನ್ಸು ಐತಿ, ಒಂದ್ ಕಡೆ ಬ್ಯಾಡ್ ಅನ್ನೋದು ಐತಿ. ಅಂದ್ರೆ ನಾಟ್ ಇನ್ ನೆಗೆಟಿವ್ ವೇ. ಏನ್ ಹೇಳ್ತಾರ, ಸ್ವಲ್ಪ ಚಿಯರ್ ಅಪ್ ಬೇಕಾಗೈತ್ ನನಗ್, ಯಾರಾದ್ರೂ ಬೂಸ್ಟ್ ಮಾಡ್ಬೇಕಾಗ್ಯದ. ನಮ್ಮ ಮಮ್ಮಿ ಏನೇ ಸ್ನಾನ ಮಾಡಿ ಬೇಗ ಸ್ನಾನ ಮಾಡಿ ಹೋಗು, ಆಕ್ಟಿವ್ ಆಗಿ. ನೋಡಿ ಇವತ್ತು ಪಪ್ಪ ಒಂದ್ ದಿವ್ಸ ರಜಾಕ್ಕೆ ನಾ ಆಕ್ಟಿವ್ ಇಲ್ಲ, ಗೊತ್ತೇನ? ಮನುಷ್ಯ ಎಷ್ಟು ಆಕ್ಟಿವ್ ಇರ್ತಾನೆ ಕೆಲ್ಸ ಇದ್ರೆ. ಪಪ್ಪ ಹಾಲಿಡೇ ಹಾಕಾರ? ಹಾಲಿಡೇ ಬೇರೆ ಕಡೆ ಎಲ್ಲೋ ಇಂಟರ್ಕೊಲಿಕ್ ಹೋಗ್ಬೇಕಂದ್ರೆ ಹಾಲಿಡೇಕೆಲ್ಲ ನನಗ್ ಚಪಾತಿ ಮಾಡೋ ನಾ ಎಷ್ಟು ಆಲಸ್ಯಾಗೇನ್ ಗೊತ್ತೇನ? ಇಷ್ಟೊತ್ತಿಗೆ ಆಗ್ಲೇ ನಾನು ಎಷ್ಟು ಕಸ ಹೊಡೆದು ನೆಲ ಬರ್ತಿ, ಮಂಗಳವಾರ ಊಟ ಮಾಡ್ಬೇಕು. ನಾ ಆಲಸ್ಯಾಗೇನೆಲ್ಲ ಲೇಟ್ ಆಗ್ತಂದಿದ್ದೆ. ನೀ ಮಾಡೋ ಡಿಶ್ ನೋಡಿ ಆಲಸ್ಯ ಆಗ್ಬಿಟ್ಟೆ. ಹೌದ್ ಗೈಸ್, ಯಾರು ಅವಲಕ್ಕಿ ಟೊಮೆಟೊ ಬಾತ್ ತಿಂತಾರ? ನನ್ ಕೆಲ್ಸ ಮಾಡಿ ಟೊಮೆಟೊ ಬಾತ್ ನ ಡಬ್ಬಿ ಕೊಟ್ಟು ಬಿಡ. ಡೈಲಿ ಚಪಾತಿ ಮಾಡಿ ಬ್ಯಾಸರ ಬಂದ್ ಇವತ್ತು ಟೊಮೆಟೊ ಬಾತ್ ಬೇಡ, ಅದು ನೀನ್ ಇವತ್ತು ಒಂದ್ ಪಕ್ಷ ಚಪಾತಿ ಮಾಡ್ರಿ, ಚಪಾತಿ ಡೈಲಿ ಚಪಾತಿ ಪಲ್ಯ, ಡೈಲಿ ಬ್ಯಾಸರ ಲಡ್ಸಿ ರಟ್ಟೆ ನಾವ್ ದಪ್ಪ ಆಗ್ಬಿಟ್ಟ. ಗೈಸ್, ಮಮ್ಮಿ ಇನ್ನೂ ದಪ್ಪಾಗ್ಯಾರ, ತೋರಿಸ್ಲಿ ನಿಮ್ಗ. ನೋಡ್ರಿ, 1 ಪೌಂಡ್ ಅದ ಇದೆ. 1 ಪೌಂಡ್ ಅಣ್ಣ ಸೊರಗಿ. ಗೈಸ್, ನನ್ನ ಏನ್ ಹೇಳ್ತಾರೆ, ಇದು ಒಂದ್ ಮುಷ್ಟಿನ ಒಂದ್ ಅಂಗಯ್ಯ, ಒಂದ್ ಅಂಗೈ ಎಷ್ಟು ದಪ್ಪ. ನಮ್ಮ ಮಮ್ಮಿ ಇನ್ನೂ ಜಾಸ್ತಿ ಆಗಾರ ದಪ್ಪ. ಇದೆಲ್ಲ ಫ್ಯಾಟ್ ಎಕ್ಸ್ಟ್ರಾ ಬಂದದ. ಇಷ್ಟು ದಪ್ಪ ಇದ್ರ ಈಗ ಇಷ್ಟು ದಪ್ಪ ಆಗ್ಯಾರ. ಗೈಸ್, ವಾಟ್ಸ್ ಫನ್ನಿಯೆಸ್ಟ್ ಥಿಂಗ್ ಅಂದ್ರೆ ಧೃತಿದ. ಗೈಸ್, ನಾ ಮಮ್ಮಿ ಬಗ್ಗೆ ಒಂದ್ ಮಾತು ಹೇಳ್ತೀನಿ. ನಾ ಸಣ್ಣಕ್ಕಿದ್ದಾಗ, ಪ್ರಾಬಬ್ಲಿ ನಾನು ಒಂದ್ 8th 9th ಇದ್ದಾಗ ಟ್ಯೂಷನಿಗೆ ಲಘು ಎದ್ದು ಹೋಗ್ತಿದ್ದೆ. ಸೊ ಅವಾಗಿಂದ ನಮ್ಮ ಮಮ್ಮಿ ಹೇಳ್ತಿದ್ರ ಏನಂತಂದ್ರ, ನಾನು ಡಯಟ್ ಮಾಡ್ತೀನಿ, ನಾನು ಬೆಳಗ್ಗೆ ನಿನ್ ಜೊತೆಗ್ ಬರ್ತೀನಿ, ನಿನ್ನ ಬಿಡ್ಲಿಕ್ ಬರ್ತೀನಿ, ಕರ್ಕೊಂಡ್ ಬರ್ಲಿಕ್ ಬರ್ತೀನಿ ಅಂತ ಹೇಳಿ. ಸೊ ಅವ್ರು ಬರ್ತಿದ್ರ, ಅಪರೂಪಕ್ಕೆ ಯಾವಾಗಾರ ಬರ್ತಿದ್ರ, ಮಾಡ್ತೀರ. ಸೊ ಎಲ್ಲಾ ಮಾಡ್ಯಾರ ಅವ್ರ. ಬಟ್ ಅವ್ರೇನ್ ಸ್ವಲ್ಪ ಸಣ್ಣ ಆಗಿಲ್ಲ ಅವ್ರ. ಆಮೇಲೆ ಅವ್ರು ಹೇಳೋ ಅಷ್ಟು ಫನ್ನಿಯೆಸ್ಟ್ ಕಾಮಿಡಿ ಅಂತಂದ್ರ, ನಮ್ಮ ಇಡೀ ಮನಿಯೊಳಗೆ ಯಾವಾಗಿದ್ರು ನಾನ್ ಡಯಟ್ ಮಾಡ್ಲಿಕತ್ತೀನಿ, ಅಯ್ಯೋ ನಂಗ್ ಅದು ಬೇಡ ಇದು ಬೇಡ, ನಾ ಬೆಳಗ್ಗೆ 5 ಗಂಟೆಗೆ ಹೋಗ್ತೀನಿ ವಾಕಿಂಗ್ ಈಗ ಅಂತೆಲ್ಲ ಹೇಳ್ತಾರ. ಅದೇನ್ ಯಾವತ್ತೂ ಆಗಿಲ್ಲ.
ಅಂಡ್ ಅವ್ರ ಒಬ್ರೆ ಎದ್ದು ಹೋಗಿದ್ದಂತ್ರ ಇಡೀ ಜೈಮಂದಾಗ ನೋಡಿಲ್ಲ ನಾ ಅಂತೂ. ಏನ್ ಮಾಡ್ಬೇಕು ನಿಮ್ದೆಲ್ಲ ಒತ್ತಡ, ಕಾಲೇಜ್ ಒತ್ತಡ, ಸ್ಕೂಲ್ ಒತ್ತಡ, ಇದೆಲ್ಲ ಹೇಳ್ಲಿಕ್ಕೆ ಹೋಗ್ಬೇಡ. ಬನ್ನಿ ಗೈಸ್, ನಾವು ನಮ್ಮ ಬ್ಯಾಗ್ ಅನ್ನ ಟ್ರಾಲಿ ಬ್ಯಾಗ್ ನ ಅನ್ಪ್ಯಾಕ್ ಮಾಡುವ. ಮೈ ಗಾಡ್, ಏನಿಲ್ಲ, ನಮ್ಮ ಮಮ್ಮಿಯಿಂದ ಅಮ್ಮನ್ ಸೀರೆ ಕೊಡ್ಬೇಕ್ ನಾ. ಸೀರೆ ತಗೊಂಬನೇನೊಂದಿಷ್ಟು. ತಗೋ, ಧೃತಿದ ಟಾಪ್ ಹೋದ್ಸತಿ ಹಾಕೊಂಡಿದ್ದ, ಆಮೇಲೆ ಇದನಿಂದ ಸೀರಿ. ಗೈಸ್, ನಮ್ಮ ಮಮ್ಮಿ ಸೀರೆ ತಗೊಂಡ್ ಹೋಗಿದ್ದೆ ಉದ್ಯಾ ಕಾಮಿಡಿಗ್ ಬೇಕಂತ ಹೇಳಿ. ಎಷ್ಟು ಸೀರಿ? 1 2 3 ಅಲ್ಲೊಂದ್ 3 8 ಸೀರೆ ನಾ ಏನ್ ತಗೊಂಡೋಗೇನ, ವಾಪಸ್ ತಂದು ಕೊಡತ್ತೇನಿಲ್ಲ. ಸರಿ, ನಾ ತಗೊಂಡೋಗಿ ಹಂಗ ಇಟ್ಕೊಂಡೇನಿ, ಗಸ್ ಕೊಟ್ಟೇನಿಲ್ಲ ವಾಪಸ್. ಅಲ್ಲ, ನೀನು 60 ಸೀರೆ ನನಗೆ ತಗೊಂಡೋ ಪ್ರಾಬ್ಲಮ್ ಅಲ್ಲ. ನಿನ್ಕಿಂತ ಮತ್ತೆ ನಾನು ಸ್ವಲ್ಪ ನೀನು 60 ಸೀರೆ ಬಳಿ ಅಲ್ಲ, ನನ್ ಜೊತೆ ಕಾಂಪಿಟೇಷನ್ ಮಾಡಕಿ ನೀನ. ಗೈಸ್, ನಮ್ಮ ಮಮ್ಮಿ ನನ್ ಜೊತೆ ಕಾಂಪಿಟೇಷನ್ ಮಾಡೋದ್ರ ಸೀರೆ ಒಳಗ. ನಂದು ಆಲ್ರೆಡಿ 60 ಸೀರೆ ಆಗ್ಯಾವ. ಸೊ ಅದಕ್ಕೆ ಅವ್ರಿಗೆ ನನ್ಗಿನ್ನ ಜಾಸ್ತಿ ಸೀರೆ ಅವ್ರ ಹತ್ರ ಇರ್ಬೇಕಂತ ಹೇಳಿ. 30 ವರ್ಷ 60 ಸೀರೆ ಆಗಿಲ್ಲ, ಯಾರಿಗಾರ ಹಿಂಗ ಅಂದಿ. ಗೈಸ್, ನಿಮ್ಗೆ ಒಂದ್ ದಿವ್ಸ ಮಮ್ಮಿದ ಸ್ಯಾರಿ ಟೂರ್ ಮಾಡ್ತೇನೆ. ಇದ ಆಕ್ಚುಲಿ ಉದ್ಯಾ ಕಾಮಿಡಿಗ ನಿನ್ನೆ ನಾನು ವೇರ್ ಮಾಡಿದ್ದೆ. ಇದ ನಮ್ಮ ಅಕ್ಕಂದ ಪ್ಯೂರ್ ಮೈಸೂರು ಸಿಲ್ಕ್. ತುಂಬಾ ಚೆನ್ನಾಗಿತ್ತು. ಎಸ್, ಇಟ್ ವಾಸ್ ವೆರಿ ನೈಸ್. ಕೊಡಕಿ ಭವಾನಿಗ. ಭವಾನಿ, ಥ್ಯಾಂಕ್ ಯು. 4 ಸೀರೆ ಗೈಸ್, ಇಡೀ ಬ್ಯಾಗ ಖಾಲಿ ಆಯ್ತು. ಅದನ್ನ ವಾಪಸ್ ಕೊಡ್ಲಿಕ್ಕೆ ಅಂತ ಹೇಳಿ ತಗೊಂಬಂದಿನ ಎಲ್ಲ. ಯಾಕಂದ್ರೆ ನನ್ನ ಕಬೋರ್ಡ್ ಒಳಗ ಸ್ಯಾರಿ ಇಟ್ಕೊಳಕ್ಕೆ ನಂಗೆ ಜಾಗ ಇಲ್ಲ. ಅಂಡ್ ಮಂದಿ ಸ್ಯಾರಿ ಎಲ್ಲ ನಾ ಅಲ್ಲಲ್ಲ, ಪಾಯಿಂಟ್ ಅದಲ್ಲ. ಮಂದಿ ಸ್ಯಾರಿ ಎಲ್ಲ ಇಟ್ಕೊಳಿಕ್ ನನ್ ಕಬೋರ್ಡ್ ಒಳಗ ಛೇ ಜಾಗಿರಂಗಿಲ್ಲ. ಈಗ ನಾ ಏನ್ ಮಾಡ್ಲಿ? ರೋಹನ್ ಫಿಕ್ಸ್ ಆಯ್ತು, ರೋಶಿನಿದ್ ಫಿಕ್ಸ್ ಆಯ್ತು, ರಶ್ಮಿ ಫಿಕ್ಸ್ ಆಯ್ತು. ಓಣಾಗಿರೋ ಎಲ್ಲ ಹೆಣ್ಮಕ್ಳು ಮದ್ವಿ ಫಿಕ್ಸ್ ಆದ್ರೆ ಫಸ್ಟ್ ನನಗೆ ಸುದ್ದಿ ಬರ್ತದ. ನಂದ್ ಆಗಂಗಿಲ್ಲ ಅಂದ್ರೆ ಏನ್ ಮಾಡುದು? ಆಗೋ ಟೈಮಿಗೆ ಆಗ್ತದ. ಅಲ್ಲ, ನೀವ್ ಯಾವಾಗ ರೊಕ್ಕ ಕೂಡಿಸ್ತೀರ ಅವಾಗ ಆಗ್ತದೆ. ಅಮ್ಮ, ನೀನು ಸಾಲ ಮಾಡದೆ ನನ್ನ ಮದ್ವೆ ಮಾಡು, ನಾನು ಅಂದೇ ಮದ್ವೆ ಆಗುವೆ. ಸಾಲ ಮಾಡ್ಲಾರ ಮದ್ವೆ ಮಾಡ್ತಿ? ಅದು ಬೇಡ ನಂಗು. ನಮ್ಮ ಅಜ್ಜಿ ಮದ್ವೆ ಮಾಡ್ದಂಗ ಆಗ್ತದ. ಹಂಗ ಇರೋ ನಾ ಏನ್ ಹಂಗ ಇರೋದಂತ ಹೇಳತ್ತೇನೆ. ಮೊನ್ನೆ ಮನಿ ಚೇಂಜ್ ಮಾಡೋಣ ಅಂದ್ರ ಬ್ಯಾಡ್ ಅಂದ್ರಿ ಗೈಸ್. ಅವ್ರಿಗೆ ಒಂದು ಆಪ್ಷನ್ ಹೇಳಿದ್ದೆ, ಏನಂತಂದ್ರ ನಾ ಏನೋ ಒಂದು ವಸ್ತು ತಗೋಬೇಕಾಗಿತ್ತ, ಮತ್ತೆ ಇವ್ರ ಮನಿ ಚೇಂಜ್ ಮಾಡ್ಬೇಕಾಗಿತ್ತ. ನಾ ಏನಂದೆ, ನೀವು ಮನಿ ಚೇಂಜ್ ಮಾಡಿದ್ರೆ ನಾನು ಆ ವಸ್ತು ತಗೊಳಂಗಿಲ್ಲ, ಇಲ್ಲ ಆ ವಸ್ತು ತಗೊಂಡ್ರೆ ಮನಿ ಚೇಂಜ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿ. ಸೊ ಇವ್ರ ಏನ್ ಮಾಡಿದ್ರ, ಮನಿ ಚೇಂಜ್ ಮಾಡ್ಲಿಕ್ಕೆ ಹಿಂದ ಮುಂದ ಮ್ಯಾನ ಮೆನ್ಷನ್ ಎಣ್ಸಿದ್ರು. ಸೊ ಅದಕ್ಕೆ ನಾನು ಏನ್ ಮಾಡ್ಬಿಟ್ಟೆ, ನಂಗೆ ಏನ್ ಬೇಕಂತ ಹೇಳಿ ನಾನು ತಗೊಂಡ್ಬಿಟ್ಟೆ. ಈಗ ಅವ್ರಿಗೆ ಆಪ್ಷನ್ ಇಲ್ಲ ಮನಿ ಚೇಂಜ್ ಮಾಡೋದು. ಬಾಳ ವೇಟ್ ಮಾಡಿದೆ ಗೈಸ್. ಈಗ ಅವಾಗ ಡಿಸಿಷನ್ ತಗೋತಾರಂತ ನಾ ವೇಟ್ ಮಾಡಿದೆ, ಮಾಡ್ಲಿಲ್ಲ ಅವ್ರು. ಈಗ ಏನ್ ಟಾಪ್ ಹಾಕೊಂಡ್ ಹೋಗ್ಲಿ ನಾನು ಉಡಾಳ್ ಮೆಂಬರಿಗ? ಓಕೆ ಮೈ ಡಿಯರ್ ಮೋಮ್. ಗೈಸ್, ಇವತ್ತು ಎಷ್ಟು ಲೇಟ್ ಆಯ್ತು ಗೊತ್ತಾ? ಬೆಂಗಳೂರಿಂದ ಬಂದು ಹುಬ್ಳಿ ರೀಚ್ ಆಗೋದು ಬಹಳ ಲೇಟ್ ಆಯ್ತು. ಹೋಗ ಪಾಪ, ಸರ್ ಬೈತಾನ. ನಮ್ ಸರ್ ನಂಗೆ ಬೈತಾರೋ ಇಲ್ಲ ಗೊತ್ತಿಲ್ಲ, ನಮ್ಮ ಅಮ್ಮ ಹತ್ರ ಬೈತಾ. ಗೈಸ್, ನಿಮ್ಗೊಂದು ಪರ್ಫ್ಯೂಮ್ ತೋರಿಸ್ತೀನಿ. ಬಾಡಿ ಮಿಸ್ಟ್ ಪ್ರಾಬಬ್ಲಿ, ಯಾ, ಇದ ಬಾಡಿ ಮಿಸ್ಟ್ ಹೆಲ್ತ್ ಅಂಡ್ ಗ್ಲೋದ. ಅಳಸಿ ಹೋಗ್ಬಿಟ್ಟದ, ಹೆಸರು ಅಳಸಿ ಹೋಗ್ಯದ. ಬಟ್ ಇದ ಫೆಟ್ರನಲ್ಸ್ ರೋಸ್ ಏನೋ ಸಮಥಿಂಗ್ ಅದ. ಬಾಡಿ ಮಿಸ್ಟ್ ಅದ, ಬಹಳ ಮಸ್ತ್ ಅದ. ಟಾಪಿಕ್ ಹಾಕಿದ್ ಸ್ಮೆಲ್ ಹಂಗ ಅದ ರೀ. ಬಟ್ ವಾಶ್ ಆಗಿದ್ದ, 2 ಟೈಮ್ ವಾಶ್ ಆಗಿದೆ, ಆದ್ರೂ ಸ್ಮೆಲ್ ಹಂಗ ಅದ. ನೈಸ್. ಐ ಲವ್ ಪರ್ಫ್ಯೂಮ್ಸ್. ಯಾರಿಗಾದ್ರೂ ನಂಗೆ ಗಿಫ್ಟ್ ಕೊಡ್ಬೇಕು ಅನ್ಸಿರೋ ದಯವಿಟ್ಟು ಪರ್ಫ್ಯೂಮ್ ಗಿಫ್ಟ್ ಮಾಡ್ರಿ. ಬೇಜಾರ ಮಾಡ್ಕೊಳ್ಳೋದಿಲ್ಲ ಇಟ್ಕೊಳಕ. ನಾ ಮಾತಾಡಿದ್ರೆ ಏನೂ ಕೇಳ್ಸಂಗಿಲ್ಲ ಬ್ಲಾಗ್ ಒಳಗ. ಅವ್ರ ಏನ್ ಹೇಳತಾರ ಅಂತಂದ್ರ, ಕೊಡಂಗಿರ ನನ್ ಮಗಳಿಗ ಬೂಟು, ಪರ್ಫ್ಯೂಮು, ಸ್ಲಿಪ್ಪರ್ಸು, ಬ್ಯಾಗು ಇವಾಗ ಕೊಡ್ರಿ, ಬೇರೆ ಏನು ಕೊಡ್ಬೇಡ್ರಿ. ಎಸ್ ಗೈಸ್, ಬೈ, ಮತ್ ಸಿಗ್ತೇನಂತ. ಅಲ್ಲ, ಬೇಕಂತ ಲೇಟ್ ಆಗಿ ಬಂದಾರೆ ಇವ್ರು, ನಾನು ಲೇಟ್ ಆಗಿ ಬಂದೀನಿ ಅಂತ ಹೇಳಿ.
ಯಾರೇ ಬೆಳ್ಕೊಳತ್ತಲ್ರಿ ಮೊಬೈಲ್ ಒಳಗೆ ಅಲ್ಲ ನಂಗೂ ಹಂಗ ಅನ್ಸತ್ತ ನಾನು ಎಷ್ಟು ಗಂಟೆ ಬಂದಿಲ್ಲ ಕರೆಕ್ಟ್ ಬೆಳಗ್ಗೆ 7 ಗಂಟೆ ಬಂದಿಲ್ಲ ಕಾಯಕತ್ತಾನಿಲ್ಲ 7 ಗಂಟೆ ಬಂದ್ ಕಾಯ್ ಕೇಳ್ರಿ ಇವ್ನ ಅಂಗಡಿ ಸದ್ಯ ಬಾಲ ನೀ ತೆಗ್ದಿದ್ದಿಲ್ಲ ಇಲ್ಲಿಂದ ಬಂದಿದ್ದ ನಾನ ನೋಡಿ ಬಸ್ ಹಿಂದ್ಗಡೆ ನಾ ಇಲ್ಲ ಹಂಗ ಓಡಾಡ್ತಿದ್ದೆ ಯಾಕೋ ತಳಗಾಡಿ ಭಾಳ ಹ್ಯಾಂಡ್ಸಮ್ ಆಗ್ಯಾನ ಲಾಕ್ ಎಲ್ಲ ಕೂದಲ ಬಿಟ್ಟಂತ ಅನ್ಕೊಂಡೆ ಅದ್ ನೀವ ಕನ್ಫರ್ಮ್ ಇಲ್ಲಿ ಮಾಡ್ಕೊಳಿಕ್ ಫೋನ್ ಮಾಡ್ಲಿ ಅಂತ ವೇಟ್ ಮಾಡಾಗಿದೆ ಇದನ್ನ ಆಗುದಿಲ್ಲ ತಲೆಗೆ ಹಚ್ಕೊಳಕ್ ಹೋಗ್ಬೇಡ